ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗುಡ್ ಥಿಂಗ್ಸ್ ವಿತ್ ಚೈ. ಸೊ ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಪುಳಿಯೋಗರೆ ಪೌಡರ್. ಅಥೆಂಟಿಕ್, ಟೇಸ್ಟಿ, ಹಳೇ ಕಾಲದ ರೆಸಿಪಿ. ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಧಾನದಲ್ಲಿ ಮಾಡ್ಕೊಬೇಕು. ಅದಕ್ಕೆ ಬೇಕಾಗಿರೋ ಐಟಮ್ಸು ಇದೆಲ್ಲನೂ. ಸೊ ಏನೇನು ಐಟಮ್ಸ್ ಬೇಕಂತ ಅಂದರೆ, ಗುಂಟೂರು ಮೆಣಸಿನ್ಕಾಯಿ 250 ಗ್ರಾಮು, ಧನಿಯಾ 250 ಗ್ರಾಮು, ಬ್ಯಾಡಗಿ ಮೆಣಸಿನ್ಕಾಯಿ 250 ಗ್ರಾಮು, ಮತ್ತು ಇಲ್ಲಿ ಜೀರಿಗೆ ಕೂಡ 250 ಗ್ರಾಮ್ ತೊಗೊಂಡಿರೋದು, ಮೆಣಸು 50 ಗ್ರಾಮು, ಗಸಗಸೆ 100 ಗ್ರಾಮ್, ಮತ್ತು ಬಿಳಿ ಎಳ್ಳು ಇದು ಇಂಪಾರ್ಟೆಂಟು 250 ಗ್ರಾಮ್, ಉದ್ದಿನಬೇಳೆ 1 ಗ್ಲಾಸು, ಕಡಲೆಬೇಳೆ 1 ಗ್ಲಾಸು. ನೋಡಿ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಇಂಗ್ರೀಡಿಯೆಂಟ್ಸು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ರೋಸ್ಟ್ ಮಾಡಬೇಕು. ಎಣ್ಣೆ ಎಲ್ಲ ಏನೂ ಹಾಕೋಕ್ಕೆ ಹೋಗ್ಬೇಡಿ, ಫುಲ್ ಡ್ರೈ ಆಗಿ ರೋಸ್ಟ್ ಆಗಬೇಕದು. ಮತ್ತು ಇಲ್ಲಿ ಅರಶಿನ 1 ಟೇಬಲ್ ಸ್ಪೂನ್ ತೊಗೊತೀವಿ, ಅದು ಲಾಸ್ಟಿಗೆ. ಹಿಂಗೆ ಬೇಕಾಗತ್ತೆ, ಹಿಂಗು ಮತ್ತು ಚಕ್ಕೆ ಮತ್ತು ಲವಂಗ 2 ಸೇರಿ 50 ಗ್ರಾಮ್ಸ್. ಅಲ್ಲಿ ಚಕ್ಕೆ 25 ಗ್ರಾಮ್ಸು, ಲವಂಗ 25 ಗ್ರಾಮ್ಸು. ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ, ಚಕ್ಕೆ ಲವಂಗ ವಾಸನೆ ತುಂಬ ಜಾಸ್ತಿ ಆಗಿಬಿಟ್ರೆ ಪುಳಿಯೋಗರೆ ಚೆನ್ನಾಗಿರೋದಿಲ್ಲ. ಸೊ ಇಲ್ಲಿ ನಾನು ಕಡಲೆಬೇಳೆನ ಹುರ್ಕೋತಾ ಇರೋದು. ತುಂಬ ನೀಟಾಗಿ ಪೇಷನ್ಸ್ ಇಟ್ಕೊಂಡು ಹುರ್ಕೋಬೇಕು. ತುಂಬ ಹೈ ಫ್ಲೇಮಲ್ಲಿ ಜಾಸ್ತಿ ಹುರಿಯೋಕ್ಕೆ ಹೋಗಬೇಡಿ, ಸೀದು ಬಿಟ್ಟರೆ ಮತ್ತೆ ಚೆನ್ನಾಗಿರೋದಿಲ್ಲ. ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕೂಡ ಈ ಥರ ಹುರ್ಕೋಬೇಕಾಗತ್ತೆ. ಫುಲ್ಲು ಕೆಂಪಗಾಗಬೇಕು, ಆ ರೀತಿ ಹುರ್ಕೋಬೇಕು. ಟೈಮ್ ಹಿಡಿಯುತ್ತೆ. ಟೈಮ್ ಹಿಡ್ದಷ್ಟೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಪೇಷನ್ಸ್ ಇಟ್ಕೊಂಡು ಹುರಿರಿ. ಇಲ್ಲಿ ಮೆಂತೆ ಕೂಡ ಫುಲ್ ರೆಡ್ ಆಗೋವರೆಗೂ ಹುರಿಬೇಕು ಚೆನ್ನಾಗಿ. ನೋಡಿ, ಈ ರೀತಿ ತೋರಿಸ್ತಾ ಇದ್ದೀವಲ್ಲ, ಹೀಗೆ ಮೀಡಿಯಮ್ ಟು ಹೈ ಫ್ಲೇಮ್ ಇರಲಿ. ಈ ರೀತಿ ಪೌಡರ್ ಮಾಡಿ ಇಟ್ಕೊತೀವಲ್ಲ, ಫುಲ್ ಡ್ರೈ ರೋಸ್ಟ್ ಮಾಡಿರೋದು. ನೀವು ಫ್ರಿಜ್ಜಲ್ಲಿ ಬೇಕಾದರೆ 6 ಮಂತ್ಸ್ವರೆಗೂ ಇಡ್ಬೋದು, ಏನೂ ಕೆಡೋದಿಲ್ಲ. ಅದು ಪೌಡರ್ ಮಾಡಿ ಇಟ್ಕೊಳ್ಳಿ, ಬೇಕಾದಾಗ ಆ ಪೌಡ್ರಲ್ಲಿ ಗೊಜ್ಜು ಮಾಡ್ಕೊಬೋದು. ಇದರೊಳಗೆ ಬಿಳಿ ಎಳ್ಳು ಮಾತ್ರ ತುಂಬ ಟೇಸ್ಟ್ ಎನ್ಹಾನ್ಸ್ ಇರೋದು, ತುಂಬ ಚೆನ್ನಾಗಿರುತ್ತೆ. ಸೊ ಬಿಳಿ ಎಳ್ಳು ಜಾಸ್ತಿ ಹಾಕಿದ್ರೂ ಏನು ತೊಂದರೆ ಇಲ್ಲ. ಪೌಡರ್ ಮಾಡ್ಕೋಬೇಕಾದ್ರೂ ಬಿಳಿ ಎಳ್ಳು ಹಾಕ್ಕೋತೀವಿ, ಜೊತೆಗೆ ಗೊಜ್ಜು ಮಾಡ್ಕೋಬೇಕಾದ್ರೂ ಕೂಡ ಸ್ವಲ್ಪ ಬಿಳಿ ಎಳ್ಳನ್ನ ಹುರಿದುಬಿಟ್ಟು ಪೌಡರ್ ಹಾಕ್ಕೊತೀವಿ, ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಗಸಗಸೆ 100 ಗ್ರಾಮ್. ನಾನು ಯಾವ್ಯಾವ ಕ್ವಾಂಟಿಟೀಸ್ ತೋರಿಸಿದ್ದೀನಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸ್ದು, ಅದೇ ಕ್ವಾಂಟಿಟೀಸಲ್ಲಿ ತೊಗೊಳ್ಳಿ. ಟೇಸ್ಟು ತುಂಬ ಚೆನ್ನಾಗಾಗತ್ತೆ. ಮತ್ತು ಚಕ್ಕೆ, ಲವಂಗ, ಗಸಗಸೆ ಇದಿಷ್ಟು ಒಂದೇ ಸರ್ತಿ ಹಾಕ್ಕೊಂಡು ಹುರ್ಕೊಂಬಿಡಿ, ಯಾಕಂದರೆ ಅದು ಮೂರೂ ಬೇಗನೆ ರೋಸ್ಟ್ ಆಗಿಬಿಡತ್ತೆ. ಮತ್ತು ಹಿಂಗು ಕೂಡ, ಹಿಂಗೆ ಸಪ್ರೇಟಾಗಿ ಹುರ್ಕೊಳಕ್ಕೆ ಹೋದರೆ ಪಾತ್ರೆಗೆ ಅಂಟ್ಕೊಳ್ಳುತ್ತೆ. ಸೊ ಹುಷಾರು, ಈ ಥರ ಯಾವುದ್ರ ಜೊತೆಗಾದರೂ ಮಿಕ್ಸ್ ಮಾಡಿಬಿಟ್ಟು ಹುರ್ಕೊಳ್ಳಿ. ಸೊ ಹಿಂಗೆ ರೆಡ್ಗೆ ಹಾಕಬೇಕು ಈ ಪ್ರತಿಯೊಂದು ಇಂಗ್ರೀಡಿಯೆಂಟು ಕೂಡ. ಆವಾಗ ಪೌಡರು ಪುಡಿಯಾಗಿ ನೀಟಾಗಿ ಬರುತ್ತೆ, ಇಲ್ಲದೆ ಹೋದರೆ ಗಂಟು ಥರ ಆಗುತ್ತೆ. ಮತ್ತು ಕರ್ಬೇವಿನ ಸೊಪ್ಪು ಕೂಡ ನಾನು 1 ಕಪ್ ಅಂತ ಹಾಕಿದ್ದೀನಿ. ನೀವು ಸ್ವಲ್ಪ ಜಾಸ್ತಿ 1-1.5 ಕಪ್ ಆದರೂ ತೊಗೋಬೋದು, ಚೆನ್ನಾಗಿರುತ್ತೆ. ಅದು ಕೂಡ ಬಿಸಿಲು ಒಣಗಿಸ್ಬೋದು. ಇಲ್ಲ ಅಂತಂದರೆ ಈ ರೀತಿ ನೀರು ಅದರದ್ದು ಏನು ಮಾಯ್ಶ್ಚರ್ ಇರುತ್ತೆ ಅದು ಡ್ರೈ ಆಗೋವರೆಗೂ ಹುರ್ಕೋಬೇಕಾಗತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳಿ, ಇಲ್ಲದೋದ್ರೆ ತುಂಬ ಘಾಟಾಗೋಗುತ್ತೆ. ಖಾರ ಇಷ್ಟಕ್ಕೆ ಸಾಕಾಗುತ್ತೆ. ಇನ್ನು ನಿಮಗೆ ಬೇಕಂತ ಅಂದರೆ 50 ಗ್ರಾಮ್ಸ್ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನೋಡಿ, ನಾನು ಎಷ್ಟು ತೋರಿಸ್ದೆ, 1 ಸ್ಪೂನು ಹಾಕಿಲ್ಲ ಎಣ್ಣೆ, ಅಷ್ಟೇ ಹಾಕಬೇಕು, ಜಾಸ್ತಿ ಹಾಕಬೇಡಿ. ನಾವು ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ 2 ಸಪ್ರೇಟಾಗಿ ಹುರ್ಕೊಂಡಿರೋದು. ಮತ್ತು ಎಲ್ಲ ಇಂಗ್ರೀಡಿಯೆಂಟ್ಸ್ ಹುರ್ಕೊಂಡಾದ್ಮೇಲೆ ಮೇಲೆ ಅರಿಶಿನ ಹಾಕಬೇಕು. ಎಲ್ಲ ತಣ್ಣಗಾಗಬೇಕು, ಬಿಸಿನಲ್ಲಿ ಪೌಡರ್ ಮಾಡೋಕ್ಕೆ ಹೋಗಬೇಡಿ. ಫುಲ್ ತಣ್ಣಗಾದ್ಮೇಲೆ ಪೌಡರ್ ಮಾಡಿ. ನಾವಿಲ್ಲಿ ಮಿಕ್ಸಿ ಮಾಡ್ಕೊಂಡಿರೋದು, ನೀವು ಬೇಕಾದರೆ ಜಾಸ್ತಿ ಕ್ವಾಂಟಿಟಿ ಇದ್ದರೆ ಮಿಲ್ಲಿಗೆ ಕೂಡ ಹಾಕಿಸ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.